ಓಕೆ, ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ನನ್ನ ಈ ಚಾನಲ್ ಉದ್ದೇಶ ಇಷ್ಟೇ, ಕನ್ನಡ ಗೊತ್ತಿರೋರಿಗೆ ಲೀಡ್ ಕೋಡ್ ಕ್ವಶನ್ ಮತ್ತು DSA ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ. ಇವತ್ತೊಂದು ಸೀರೀಸ್, ನಾನು ಇದ್ರ ಮೇಲೆ ಒಂದು ಪ್ಲೇಲಿಸ್ಟೇ ಮಾಡ್ತೀನಿ, ಇಂಟರ್ವಲ್ಸ್ ಅಂತ. ನಿಮ್ಗೆ ಯಾರು ಗೊತ್ತಿರ್ಬೋದು, ಇಂಟರ್ವಲ್ಸ್ ಅಂದರೆ ಕಾಲವಿಧಿ, ಇಷ್ಟು ಟೈಮಿಂದ ಇಷ್ಟು ಟೈಮ್ವರೆಗೂ ಅಂತ. ನಾವಿವತ್ತು ಮರ್ಜ್ ಇಂಟರ್ವಲ್ ಅನ್ನೋ ಒಂದು ಕ್ವಶನ್ ಮಾಡ್ತಾಯಿದ್ದೀವಿ. ಲೀಡ್ ಕೋಡ್ 56ನೇ ಕ್ವಶನ್ ಅದು. ಸೊ ಈ ಕ್ವಶನಲ್ಲಿ ನಿಮಗೆ ಏನು ಕೊಟ್ಟಿರ್ತಾರೆ ಅಂದರೆ, ಒಂದು 2 ಡೈಮೆನ್ಷನ್ ಅದೇ ಕೊಟ್ಟಿರ್ತಾರೆ. ಸೊ ನಿಮಗೆ ಜಾವಾ ಇಲ್ಲ ಪೈಥಾನ್ ಇಲ್ಲ ಸಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ನಿಮಗೆ ಕನ್ನಡದಲ್ಲಿ ಪ್ಲೇಲಿಸ್ಟ್ ಬೇಕು ಅಂದರೆ, ನಿಮಗೆ ಗೊತ್ತಿಲ್ಲ ಅಂದರೆ ಈ ಕಾನ್ಸೆಪ್ಟು 2 ಡೈಮೆನ್ಷನಲ್ ಅರೇಸ್ ಕಲೆಕ್ಷನ್ ಗೊತ್ತಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡೋ ಹಾಕ್ತೀನಿ. ಓಕೆ, ಇಲ್ಲಿ ಮರ್ಜ್ ಇಂಟರ್ವಲ್ ಈ ಕ್ವಶನಲ್ಲಿ ನಿಮಗೆ 2 ಡೈಮೆನ್ಷನಲ್ ಅರೇಲಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ. ನಿಮ್ಮ ಕೆಲಸ ಏನು ಅಂದರೆ, ಇಲ್ಲಿ ನೀವು ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ನ ಕಂಡುಹಿಡಿದು ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ನ ಓವರ್ಲ್ಯಾಪ್ ಆಗ್ತಿದೆಯಾ ಅಂತ ನೀವು ಕಂಡುಹಿಡಬೇಕಷ್ಟೆ. ಇಲ್ಲಿ ಹೇಗೆ ಅಂದರೆ, ಈಗ ಒಂದು ಆಫೀಸ್ ಇರುತ್ತೆ ಅಂದ್ಕೊಳ್ಳಿ. ಅಲ್ಲಿ ಒಬ್ಬ ಎಂಪ್ಲಾಯಿಗೆ ಇಷ್ಟು ಟೈಮಿಂದ ಇಷ್ಟು ಟೈಮ್ವರೆಗೂ ಈ ಕೆಲಸ ಅಸೈನ್ ಮಾಡಿರ್ತಾರೆ. ಸೀನಿಯರ್ ಮ್ಯಾನೇಜರ್ ಅಂದ್ಕೊಳ್ಳಿ ಅವನು. ಆಮೇಲೆ ಇನ್ನೊಬ್ಬ ಬರ್ತಾನೆ ಮ್ಯಾನೇಜರು, ಈ ಟೈಮಿಂದ ಈ ಟೈಮ್ವರೆಗೂ ನೀನು ಈ ಕೆಲಸ ಮಾಡು ಅಂತಾನೆ. ಆದರೆ ಸೀನಿಯರ್ ಮ್ಯಾನೇಜರ್ ಅವ್ನಿಗೆ ಹೇಳಿರೋದು 1 ಇಂದ 3 ಈ ಟೈಮಲ್ಲಿ ನೀನು ಈ ಕೆಲಸ ಮಾಡು ಅಂತಾನೆ. ಅದೇ ಮ್ಯಾನೇಜರ್ ಬಂದು 2 ಇಂದ 6ವರೆಗೂ ನೀನು ಬೇರೆ ಕೆಲಸ ಮಾಡು ಅಂತಾನೆ. ಈಗ ಇಲ್ಲಿ ನಾವು ನೋಡ್ಬೋದು, ಓವರ್ಲ್ಯಾಪ್ ಆಗ್ತಿದೆ ಟೈಮ್ ಒಂದ್ರ ಮೇಲೆ ಒಂದು. ಇವಾಗ ನಾವು ಇದನ್ನು ಹೇಗೆ ನಾವು ಸರಿ ಮಾಡ್ಬೋದು ಅಂತ ಅಂದರೆ, ಅದೇ ಮರ್ಜ್ ಇಂಟರ್ವಲ್. ಇಲ್ಲಿ ಓವರ್ಲ್ಯಾಪ್ ಆಗ್ತಿರೋ ಕೆಲಸಗಳನ್ನೆಲ್ಲ ನಾವು ಸ್ಟಾರ್ಟಿಂಗ್ ಟೈಮ್ ಎಂಡಿಂಗ್ ಟೈಮ್ ಮೇಲೆ ಮರ್ಜ್ ಮಾಡಿಬಿಡ್ತೀವಿ. ಅಷ್ಟು ಟೈಮ್ನು ನಾನು ಸೀನಿಯರ್ ಮ್ಯಾನೇಜರ್ಗೆ ಇಲ್ಲ ಮ್ಯಾನೇಜರ್ಗೆ ಕೊಟ್ಟಿರೋ ಕೆಲಸನ ನಾನು ಮಾಡ್ತೀನಿ. ಅದೇ ನೀವು ಈ ಕಡೆ ಬರ್ಬೋದು, ನನ್ನ ಕೆಳಗಡೆ ಲೈನ್ ಹೇಳ್ತಿದ್ದೀನಿ ನೋಡಿ, ಅದು ಇಂಟರ್ವಲ್ಸ್. ಈ ಟೈಮಿಂದ ಈ ಟೈಮ್ವರೆಗೂ, ಈ ಟೈಮಿಂದ ಸ್ಟಾರ್ಟ್ ಆಗುತ್ತೆ, ಈ ಟೈಮ್ಗೆ ಎಂಡ್ ಆಗುತ್ತೆ ಅಂತ ಲೈನ್ ಗ್ರಾಫ್ ತೋರಿಸುತ್ತೆ. ಆಮೇಲೆ ನೀವು ಇನ್ನೂ ನೋಡ್ಬೋದು, 8ಇಂದ 10ವರೆಗೂ ಒಂದು ಲೈನ್ ಹೋಗಿದೆ, 15ಇಂದ 18ವರೆಗೂ ಒಂದು ಲೈನ್ ಆಗಿದೆ. ಇದು ಯಾವುದೇ ರೀತಿ ಅಲ್ಲಿ ಓವರ್ಲ್ಯಾಪ್ ಆಗ್ತಾಯಿಲ್ಲ. ಅದಕ್ಕೆ ನಾವು ಸುಮ್ಮನೆ ರಿಟರ್ನ್ ಮಾಡ್ಬೋದು. ಏನಂತ ಇಲ್ಲಿ ಬರೆದಿದ್ದೀನಿ ನೋಡಿ. ಈಗ 1 ಮತ್ತು 3 ಒಂದು ಸೀನಿಯರ್ ಮ್ಯಾನೇಜರ್ ಹೇಳಿರೋ ಕೆಲಸ. ಸೊ ನಾನು ಇದನ್ನು ಒಂದು ಕೆಲಸ ಆಗಿ ತಗೋತೀನಿ. ಆಮೇಲೆ ಇದೇ ಟೈಮಲ್ಲಿ ಮ್ಯಾನೇಜರ್ ಬಂದು ಏನು ಮಾಡ್ತಾನೆ, ಇಷ್ಟು ಟೈಮಲ್ಲಿ ಈ ಕೆಲಸ ಮಾಡುವಂತಾನೆ. ಸೊ ಇವಾಗ ನಾನು ಇದು ಓವರ್ಲ್ಯಾಪ್ ಆಗಿದೆ, ಇದನ್ನು ನಾನು ತಡಿಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನನ್ನ ಸೀನಿಯರ್ ಮ್ಯಾನೇಜರ್ ಕೊಟ್ಟಿದ್ದೀನಲ್ಲ ಆ ಸ್ಟಾರ್ಟಿಂಗ್ ಟೈಮ್ನ ತೊಗೋತೀನಿ, ಮತ್ತು ನಾನು ಮ್ಯಾನೇಜರ್ ಹೇಳಿದ್ದೀನಲ್ಲ ಆ ಎಂಡಿಂಗ್ ಟೈಮ್, ಮ್ಯಾಕ್ಸಿಮಮ್ ಟೈಮ್ ಇಷ್ಟು ತೊಗೋಬೋದು ಅಂತ, ಅದನ್ನು ತೊಗೊಂಡು ಎರಡೂ ಮರ್ಜ್ ಮಾಡಿಬಿಡ್ತೀನಿ. ಸೊ ಇಷ್ಟೇ ಮರ್ಜ್ ಇಂಟರ್ವಲ್ ಕ್ವಶನ್. ಸೊ ನಾವು ಇದಕ್ಕೆ ಇನ್ನೂ ಎಕ್ಸಾಂಪಲ್ ನೋಡೋದಾದರೆ ಲೀಡ್ ಕೋಡ್ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಣ. ಎಲ್ಲಿದೆ ನಿಮಿಷ. ಸೊ ಇದು ಮರ್ಜ್ ಇಂಟರ್ವಲ್ ಕ್ವಶನ್, ಲೀಡ್ ಕೋಡ್ 56ನೇ ಕ್ವಶನ್. ಇಲ್ಲಿ ಎಕ್ಸಾಂಪಲ್ 1ನಲ್ಲಿ ನೋಡ್ಬೋದು ನಾವು, ಇಂಟರ್ವಲ್ಸ್ 2 ಡೈಮೆನ್ಷನಲ್ ಅರೇಲಿ ಕೊಟ್ಟಿದ್ದಾರೆ. 1, 3, 2, 6, 8, 10, 15, 18 ಇದು 2 ಡೈಮೆನ್ಷನಲ್ ಅರೇ. 2 ಡೈಮೆನ್ಷನಲ್ ಅರೇಲಿ 0th ಇಂಡೆಕ್ಸು ಒಂದು 1D ಅರೇ ಅಂತ ಅಂದ್ಕೊಳ್ಳೋಣ. ಓಕೆ, ಅದು 0th ಇಂಡೆಕ್ಸಲ್ಲಿ ಸ್ಟಾರ್ಟಿಂಗ್ ಟೈಮು, ಫಸ್ಟ್ ಇಂಡೆಕ್ಸಲ್ಲಿ ಎಂಡಿಂಗ್ ಟೈಮು. ಸೊ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ, ಯಾವಾಗಲೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಅರೇ ಇಂಡೆಕ್ಸು 0ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ನಾವು ನೋಡಬಹುದು, ಈ 1, 3 ಮತ್ತು 2, 6 ಓವರ್ಲ್ಯಾಪ್ ಆಗ್ತಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ, 1 ಮತ್ತು 6ನ ತಗೊಂಡು ಅದನ್ನು ಓವರ್ಲ್ಯಾಪ್ ಆಗ್ತಾರನ್ನ ಮರ್ಜ್ ಮಾಡ್ತೀನಿ. ಅದೇ 8, 10 ನೋಡಿ, ಇದು ಓವರ್ಲ್ಯಾಪ್ ಆಗ್ತಾಯಿಲ್ಲ. ಅದಕ್ಕೆ ನಾನು ಔಟ್ಪುಟ್ಟಲ್ಲಿ ಸೇಮ್ ಇದೆ ಅಷ್ಟೇ. ಸೆಕೆಂಡ್ ಎಕ್ಸಾಂಪಲಿಗೆ ಬಂದರೆ ನೋಡಿ, ನಾನು ಕೊಟ್ಟಿರೋ ಟಾಸ್ಕು 1 ಮತ್ತು 4, ಅದ್ರ ಮಧ್ಯದಲ್ಲೇ 4 ಮತ್ತು 5ನ ಟಾಸ್ಕ್ ನಾನು ಮಾಡಬೇಕು. ಎಂಡಿಂಗ್ ಟೈಮು ಬಿಗಿನಿಂಗ್ ಟೈಮ್ ಇಲ್ಲಿ ಸೇಮ್ ಇದೆ. ಎಂಡಿಂಗ್ ಟೈಮು ಬಿಗಿನಿಂಗ್ ಟೈಮ್ ಸೇಮ್ ಇದ್ದರೂ ಕೂಡ ನೀವು ಅದು ಓವರ್ಲ್ಯಾಪ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 1 ಮತ್ತು 5ನ ಮರ್ಜ್ ಮಾಡಿಬಿಡ್ತೀನಿ. ಸೊ ಇಷ್ಟೇ ಗೈಸ್ ಈ ಕ್ವಶನ್ನು. ಇದ್ರದ್ದು ಅಕ್ಸೆಪ್ಟೆನ್ಸಿ ರೇಟ್ ಬಂದು 50.5%. ಸ್ವಲ್ಪ ಕಡಿಮೆನೇ ಇದೆ, ಅಷ್ಟೊಂದು ಏನು ಡಿಫಿಕಲ್ಟಿ ಕ್ವಶನ್ನು ಅಲ್ಲ ಇದು ಈಸಿ ಟು ಮೀಡಿಯಮ್ ಕ್ಯಾಟಗರಿ ಕ್ವಶನ್. ಸೊ ಕೋಡ್ ಕಡೆ ಬಂದರೆ, ಇಲ್ಲಿ ನನಗೆ ಮರ್ಜ್ ಅಂತ ಒಂದು ಫಂಕ್ಷನ್ ಇದೆ. ಈ ಮರ್ಜ್ ಅಂತ ಫಂಕ್ಷನಲ್ಲಿ
ನಾನು ರಿಟರ್ನ್ ಮಾಡಬೇಕಾಗಿರೋದು 2 ಡೈಮೆನ್ಷನಲ್ ಅರೇ. ನೀವು ನೋಡ್ಬೋದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ಸು 2 ಡೈಮೆನ್ಷನಲ್ ಅರೇ ಡಿನೋಟ್ ಮಾಡುತ್ತೆ. ಮತ್ತು ಒಂದು ಪ್ಯಾರಾಮೀಟರ್ ತೊಗೋತಿದೆ ಕಂಪ್ಲೀಟೆಡ್ ಅಂತ. ಈ ಕಂಪ್ಲೀಟೆಡು ನಿಮ್ಮ ಪಿ ಸಿಲಿ ಚೇಂಜ್ ಆಗಿರ್ಬೋದು. ಏನಕ್ಕೆ ಅಂದರೆ ಈ ಕಂಪ್ಲೀಟೆಡು ನಾನು ಬೇಕಾಗಿರೋ ವೇರಿಯೇಬಲ್ ನೇಮ್ ಇದ್ರೂ ನಾನು ತೊಗೊಂಡಿದ್ದೀನಿ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಕಂಪ್ಲೀಟೆಡ್ ಅನ್ನೋ 2 ಡೈಮೆನ್ಷನಲ್ ಅರೇನ ಸಾರ್ಟ್ ಮಾಡ್ತಾಯಿದ್ದೀನಿ. ಹೇಗೆ ಸಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿಕೊಂಡು ಸಾರ್ಟ್ ಮಾಡ್ತಾಯಿದ್ದೀನಿ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನು ಯೂಶ್ವಲಿ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಹೀಪ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ನಾವು ಸ್ಪೆಸಿಫಿಕ್ ಆರ್ಡರ್ನ ಮೇಂಟೈನ್ ಮಾಡಬೇಕಾದ್ರೆ, ಇಲ್ಲ ಒಂದು ವ್ಯಾಲ್ಯೂ ಮೇಲೆ ನಾವು ಸಾರ್ಟ್ ಮಾಡೋದಿದ್ರೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನು ತುಂಬ ಉಪಯೋಗ ಇರುತ್ತೆ. ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಮೇಲೆ ವಿಡಿಯೋ ಬೇಕಾದರೆ ನೀವು ಕಮೆಂಟ್ ಮಾಡ್ಬೋದು. ಮತ್ತು ಇದು ಜಾವಾ ಕಲೆಕ್ಷನ್ಸ್. ಇದು ಜಾವಾದಲ್ಲಿ ಒಂದು ಪಾರ್ಟ್ ಕಲೆಕ್ಷನ್ಸ್ ಇನ್ಬಿಲ್ಟ್ ಜಾವಾದವರೇ ಕೊಡೋದು ನಮಗೆ ಲಿಸ್ಟ್ ಅನ್ನೋದು. ಸೊ ಈ ಗ್ರೇಟರ್ ದೆನ್ ಸಿಂಬಲ್, ಲೆಸರ್ ದೆನ್ ಸಿಂಬಲ್ ನೀವೇನು ನೋಡ್ತಿದ್ದೀರಾ, ಇದು ಜೆನರಿಕ್ ಟೈಪ್ ಅಂತೀವಿ. ಜೆನರಿಕ್ ಟೈಪ್ ಅಂದರೆ ನಾವು ಯಾವ್ದಾರ ಟೈಪ್ ಆದರೂ ಕೊಡ್ಬೋದು. ಡೇಟಾ ಟೈಪ್ಸಲ್ಲಿ ನಿಮಗೆ ಗೊತ್ತಿರ್ಬೋದು ಇಂಟೀಜರ್, ಫ್ಲೋಟ್, ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ ಈ ಮೂರೇ ಬರೋದು. ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ ಲೈಕ್ ಇಂಟೀಜರ್ ಅರೇ ಆರ್ ಟ್ರೀಸ್ ಎಕ್ಸೆಟ್ರಾ. ಇದು ನನಗೆ ಕಲೆಕ್ಷನ್ ವಿತ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪು. ಇದು ಇಂಟೀಜರ್ ಅರೇ. ಓಕೆ, ಸ್ಕ್ವೇರ್ ಬ್ರ್ಯಾಕೆಟ್ಸ್ ಇದೆಯಲ್ಲ, ಸ್ಕ್ವೇರ್ ಬ್ರ್ಯಾಕೆಟ್ಸ್ನ ನಾನು ಒಂದ್ಸಲಿ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಹಾಕಿದ್ರೆ ಜಾವಾದಲ್ಲಿ ಅದು 1D ಅರೇ, 2 ಸಲ ಹಾಕಿದ್ರೆ 2D ಅರೇ. ಅದಾದಮೇಲೆ ಮತ್ತೆ ಎನ್ ಅಂತ ಒಂದು ವೇರಿಯೇಬಲ್ ತೊಗೋತಿದ್ದೀನಿ. ಆ ವೇರಿಯೇಬಲ್ನ ಲೆಂತ್ ಆಗಿ ತೊಗೋತಾ ಇದ್ದೀನಿ, ಕಂಪ್ಲೀಟೆಡ್ ಆರ್ ಲೆಂತ್. ಒಂದು ವೈಲ್ ಲೂಪ್ ಓಡಿಸ್ತಾ ಇದ್ದೀನಿ. ಆ ವೈಲ್ ಲೂಪಲ್ಲಿ ಈ ಸ್ಟಾರ್ಟಿಂಗ್ ಪಾಯಿಂಟು ಸ್ಟಾರ್ಟಿಂಗ್ ವ್ಯಾಲ್ಯೂ, ಎಂಡಿಂಗ್ ವ್ಯಾಲ್ಯೂ ಇದೆ ಅಲ್ವಾ ಟೈಮು. ಅದಕ್ಕೆ ನಾನು ಇವೆರಡು ಲೈನ್ಸ್ ಆಫ್ ಕೋಡು ಇದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಮತ್ತು ನಾನು ಇದರಲ್ಲಿ ಮ್ಯಾಕ್ಸಿಮಮ್ ಟೈಮ್ ತೊಗೊಬೇಕು. ಮ್ಯಾಕ್ಸಿಮಮ್ ಟೈಮ್ ಸ್ಟಾರ್ಟಿಂಗಲ್ಲಿ 3 ಅಲ್ವಾ, 3 ತೊಗೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ವೈಲ್ ಲೂಪ್ ಓಡಿಸಿ. ಈ ವೈಲ್ ಲೂಪ್ ಕೂಡ ಅಷ್ಟೇ. ಏನಕ್ಕೆ ಇಲ್ಲಿ ಐ ಲೆಸರ್ ದೆನ್ ಎನ್ ಅಂತ ಹಾಕಿದ್ದೀನಿ, ಇದು ಸ್ವಲ್ಪ ಸೇಫ್ಟಿ ಮೆಷರ್ಸ್ಗೆ. ನಂದು ಏನಾದರೂ ಎನ್ಗಿಂತ ಗ್ರೇಟರ್ ದೆನ್ ಆಗೋದ್ರೆ, ಇಲ್ಲ ಈಕ್ವಲ್ ಟು ಆಗೋದ್ರೆ ಏನಾಗುತ್ತೆ, ಜಾವಾ ಕಂಪೈಲರ್ ನನಗೊಂದು ಎರರ್ ಥ್ರೋ ಮಾಡಿಬಿಡುತ್ತೆ, ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್. ಆ ಎರರಿಂದ ಸೇಫ್ಟಿಗೋಸ್ಕರ ನಾನು ಐ ಲೆಸರ್ ದೆನ್ ಎನ್. ಆ್ಯಂಡ್ ಇದನ್ನು ಆ್ಯಂಡ್ ಅಂತಾರೆ, ಆ್ಯಂಪರ್ಸೆಂಟ್ ಅಂತಲೂ ಅಂತಾರೆ. ಆ್ಯಂಪರ್ಸೆಂಟ್ ಏನಂದರೆ ಆ ಕಡೆಯಿರೋ ಕಂಡೀಷನು, ಈ ಕಡೆಯಿಂದ ಕಂಡೀಷನು ಎರಡು ಟ್ರೂ ಆದರೆ ಮಾತ್ರ ಈ ವೈಲಲ್ಲಿರೋ ಲೂಪ್ ಕೋಡು ರನ್ ಆಗುತ್ತೆ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಾನು ಲಾಸ್ಟ್ ಎಂಡಿಂಗ್ ಟೈಮು ಮತ್ತು ನೆಕ್ಸ್ಟ್ ಬರೋ ಸ್ಟಾರ್ಟಿಂಗ್ ಟೈಮ್ನ ಕಂಪೇರ್ ಮಾಡ್ತಿದ್ದೀನಿ. ಏನಾದರೂ ನಂದು ಲಾಸ್ಟ್ ಎಂಡಿಂಗ್ ಟೈಮು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬರೋ ಸ್ಟಾರ್ಟಿಂಗ್ ಟೈಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗಿದ್ದರೆ ಮ್ಯಾಕ್ಸ್ ಅನ್ನೋ ವೇರಿಯೇಬಲ್ನ ಅಪ್ಡೇಟ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಎಂಡಿಂಗ್ ಟೈಮ್ಗೆ. ಅವೆರಡರ ಮಧ್ಯದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೊತೀನಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಕ್ಕೆ ತೊಗೋತೀನಿ ಅಂದರೆ ಆ ಎಂಡಿಂಗ್ ಪೀರಿಯಡ್ ಟೈಮಲ್ಲಿ ಅಲ್ವಾ ನಮ್ಮದು ಕೆಲಸ ಮುಗಿಯೋದು. ಅದಕ್ಕೆ ಆ ಎಂಡನ್ನ ಮ್ಯಾಕ್ಸ್ ಅನ್ನೋ ವೇರಿಯೇಬಲ್ನ ಎಂಡ್ ಅನ್ನೋ ವೇರಿಯೇಬಲ್ಗೆ ಅಸೈನ್ ಮಾಡ್ತೀನಿ. ಮತ್ತು ಇಲ್ಲಿ ಹೈ ++ ಮಾಡ್ತೀನಿ. ಈಗ ಈ ರಿಸಲ್ಟ್ ಅನ್ನೋ ಒಂದು ಲಿಸ್ಟ್, ಇದನ್ನು ಲಿಸ್ಟ್ ಅಂತಾರೆ. ಈ ಲಿಸ್ಟ್ಗೆ ನಾನು ಆ್ಯಡ್ ಮಾಡ್ತಿದ್ದೀನಿ. ಹೇಗೆ ಅಂದರೆ ನ್ಯೂ ಇಂಟ್ ಅಂದರೆ ನೀವು ಡೈನಾಮಿಕ್ಕಾಗಿ ಎಲ್ಲಿ ಬೇಕೋ ಅಲ್ಲಿ ನಿಮಗೆ ಸೈಜ್ ಗೊತ್ತಿಲ್ಲದೆ ಇರ್ಬೋದು, ಆವಾಗ ನೀವು ನ್ಯೂ ಇಂಟೀಜರ್ ಅಂತ ಹಾಕಿ ಫ್ಲವರ್ ಬ್ರ್ಯಾಕೆಟ್ಸಲ್ಲಿ ಸ್ಟಾರ್ಟ್ ಮತ್ತು ಎಂಡ್ ಅಂತ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಬೋದು. ಲಾಸ್ಟಲ್ಲಿ ನೀವು ಏನಾದರೂ ಇದು ಲಿಸ್ಟ್ ಆಗಿದ್ದರಿಂದ ಇದು ನಾವು ಡೈರೆಕ್ಟಾಗಿ ರಿಟರ್ನ್ ಮಾಡೋಕ್ಕಾಗಲ್ಲ ಲಿಸ್ಟ್ನ. ಇಲ್ಲಿ ನೀವು ಕೇಳಿರೋದು 2 ಡೈಮೆನ್ಷನಲ್ ಅರೇನ ರಿಟರ್ನ್ ಮಾಡೋಕ್ಕೆ ಹೇಳಿರೋದವರು. ನೀವು ಹಾಗೆ ಲಿಸ್ಟ್ನ ರಿಟರ್ನ್ ಮಾಡೋಕ್ಕೆ ಹೋದರೆ ಅದು ನಿಮಗೆ ಕಂಪೈಲರು ಎರರ್ ಥ್ರೋ ಮಾಡ್ತಾನೆ. ಅದಕ್ಕೆ ನೀವು ಈ ಲಿಸ್ಟ್ನ ಒಂದು ಅರೇ ಫಾರ್ಮ್ಯಾಟಾಗಿ ಕನ್ವರ್ಟ್ ಮಾಡಬೇಕು. ಬರೀ ಅರೇ ಅಲ್ಲ, ಅದು 2 ಡೈಮೆನ್ಷನಲ್ ಅರೇ ಆಗಿರ್ಬೋದು. ಸೊ ಇಷ್ಟೇ ಮರ್ಜ್ ಇಂಟರ್ವಲ್ ಕ್ವಶನ್ಸ್. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಮತ್ತು ನಿಮಗೆ ಜಾವಾ ಬಗ್ಗೆ ಇನ್ನೂ ನೀವು ಗೊತ್ತಿಲ್ಲ ಅಂದರೆ ಅದಕ್ಕೂ ನೀವು